ಟೆಕ್ಸಾಸ್ನಲ್ಲಿ H1B ವೀಸಾ ವಂಚನೆ ತನಿಖೆ. ಭಾರತೀಯ ಮೂಲದ ಕಂಪನಿಗಳಿಗೆ ಸಂಕಷ್ಟ. ಅಮೆರಿಕದ ಟೆಕ್ಸಾಸ್ ಈಗ ಭಾರತೀಯ ಸಮುದಾಯ ಮತ್ತು H1B ವೀಸಾ ಕುರಿತಾದ ಹಲವು ಬೆಳವಣಿಗೆಗಳಿಂದ ಸದ್ದು ಮಾಡಿದೆ. ಅಲ್ಲಿನ ನಾಯಕರು, ಇನ್ಫ್ಲೂಯೆನ್ಸ್ಗಳು ಟೆಕ್ಸಾಸ್ನಲ್ಲಿ H1B ದುರ್ಬಳಕೆ ಆಗ್ತಾ ಇದೆ, ಮೋಸ ನಡೀತಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗೆ ಭಾರತೀಯ ಸಮುದಾಯದ ವಿಸ್ತರಣೆ ಆಗ್ತಿರೋ ಬಗ್ಗೆನೂ ಅಸಹನೆ ವ್ಯಕ್ತಿ ಆಗ್ತಾ ಇದೆ. ಈ ನಡುವೆ ಟೆಕ್ಸಾಸ್ನ ಅಟಾರ್ನಿ ಜನರಲ್ ಕೆನ್ ಪ್ಯಾಕ್ಸ್ಟನ್ H1B ವೀಸಾ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ವಂಚನೆ ನಡೆದಿದೆ ಎಂಬ ಆರೋಪದ ಮೇಲೆ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ವಿಶೇಷವಾಗಿ ಉತ್ತರ ಟೆಕ್ಸಾಸ್ನಲ್ಲಿರುವ ಕೆಲವು ಕಂಪನಿಗಳು ನಕಲಿ ಕಚೇರಿಗಳನ್ನು ಸೃಷ್ಟಿಸಿಕೊಂಡಿವೆ, ಸುಳ್ಳು ಕಾರ್ಯಾಚರಣೆಗಳನ್ನು ಸೃಷ್ಟಿಸಿ ಅಮೆರಿಕದ ಸ್ಥಳೀಯ ಉದ್ಯೋಗಿಗಳ ಹಿತಾಸಕ್ತಿಗೆ ಧಕ್ಕೆ ತರುತ್ತಿವೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದು ಕೇವಲ ಒಂದು ತನಿಖೆ ಅಲ್ಲ, ಇದರ ಹಿಂದೆ ಅಮೆರಿಕದ ಆಂತರಿಕ ರಾಜಕೀಯದ ದೊಡ್ಡ ಆಟವೇ ಇದೆ. ಇದರ ಹಿಂದಿರುವ ರಾಜಕೀಯ ಕಾರಣವೇ, ಭಾರತೀಯ ಸಾಫ್ಟ್ವೇರ್ ವೃತ್ತಿಪರರ ಮೇಲೆ ಇದು ಬೀರುವ ಪರಿಣಾಮವೇ, ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಕೆತ್ತರು. ಅಮೆರಿಕದಲ್ಲಿ H1B ವೀಸಾ ರಾಜಕೀಯ. ಕಂಪನಿಗಳ ಮೇಲೆ ಅಟಾರ್ನಿ ಜನರಲ್ ಕಣ್ಣು. ಅಟಾರ್ನಿ ಜನರಲ್ ಕೆನ್ ಪ್ಯಾಕ್ಸ್ಟನ್ ಇತ್ತೀಚೆಗಷ್ಟೇ ಉತ್ತರ ಟೆಕ್ಸಾಸ್ನ 3 ಕಂಪನಿಗಳಿಗೆ ಸಿವಿಲ್ ಇನ್ವೆಸ್ಟಿಗೇಷನ್ ಡಿಮ್ಯಾಂಡ್ ಅಂದ್ರೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಕಂಪನಿಗಳು ತಮ್ಮ ಉದ್ಯೋಗಿಗಳು, ಕಾರ್ಯವೈಖರಿ ಮತ್ತು ವೀಸಾ ಪ್ರಾಯೋಜಕತ್ವದ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಆದೇಶಿಸಲಾಗಿದೆ. ಸ್ಥಳೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ಈ ಕಂಪನಿಗಳನ್ನ ಭಾರತೀಯ ಮೂಲದವರು ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಈ ಕಂಪನಿಗಳು ವಾಸ್ತವದಲ್ಲಿ ಅಸ್ತಿತ್ವದಲ್ಲೇ ಇಲ್ಲದ ಉತ್ಪನ್ನಗಳು, ಸರ್ವಿಸ್ಗಳನ್ನು ನೀಡುತ್ತಿವೆ ಎಂದು ತೋರಿಸಲು ಸುಳ್ಳು ವೆಬ್ಸೈಟ್ಗಳನ್ನು ಸೃಷ್ಟಿಸಿವೆ. ಕೇವಲ H1B ವೀಸಾಗಳನ್ನ ಪಡೆಯಲು ಮತ್ತು ವಿದೇಶಿ ಉದ್ಯೋಗಿಗಳನ್ನ ಅಮೆರಿಕಕ್ಕೆ ಕರೆತರಲು ಈ ರೀತಿ ಮಾಡಲಾಗುತ್ತಿದೆ ಅನ್ನೋದು ಕೆನ್ ಪ್ಯಾಕ್ಸ್ಟನ್ ರವರ ಅಭಿಪ್ರಾಯ. ಅವರು ತಮ್ಮ ಹೇಳಿಕೆಯಲ್ಲಿ ಯಾವುದೇ ವಂಚನೆಯ ಮೂಲಕ H1B ವೀಸಾ ನಿಯಮಗಳನ್ನ ಉಲ್ಲಂಘಿಸಿದರೆ ಅವರು ಕಾನೂನಿನ ಕಠಿಣ ಕ್ರಮ ಎದುರಿಸಲು ಸಿದ್ಧರಾಗಿರಬೇಕು. ಇಂತಹ ಕೃತ್ಯಗಳು ಟೆಕ್ಸಾಸ್ ನಿವಾಸಿಗಳ ಉದ್ಯೋಗ ಮತ್ತು ಅವಕಾಶಗಳನ್ನ ಕಿತ್ತುಕೊಳ್ಳುತ್ತಿವೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕಾಗಿ ಅವರು ಸಾರ್ವಜನಿಕವಾಗಿ ಪ್ರತ್ಯೇಕ ದೂರು ನೀಡುವ ಪೋರ್ಟಲ್ ಕೂಡ ಪ್ರಾರಂಭಿಸಿದ್ದಾರೆ. ಸ್ಥಳೀಯ ವರದಿಗಳ ಪ್ರಕಾರ 2 ಕಂಪನಿಗಳ ಹೆಸರುಗಳು ವೀಸಾ ವಂಚನೆ ಮಾಡಿರುವ ಬಗ್ಗೆ ಮುಂಚೂಣಿಯಲ್ಲಿವೆ. ಒಂದು ಕಂಪನಿಯು ಸುಮಾರು 13 H1B ಉದ್ಯೋಗಿಗಳನ್ನ ಹೊಂದಿದೆ ಎನ್ನಲಾಗಿದೆ. ಮತ್ತೊಂದು ಟೆಕ್ ಕಂಪನಿಯು 2022ರಿಂದ 2025ರ ಅವಧಿಯಲ್ಲಿ ಸುಮಾರು 27 H1B ವೀಸಾಗಳನ್ನ ಪಡೆದಿದೆ ಎಂದು ವರದಿಯಾಗಿದೆ. ಆದರೆ ಆ ಕಂಪನಿಗಳಿಂದ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಸಿಕ್ಕಿರುವುದು ವರದಿಯಾಗಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಈ ಸಣ್ಣ ಮಟ್ಟದ ಕನ್ಸಲ್ಟಿಂಗ್ ಕಂಪನಿಗಳು ದೊಡ್ಡ IT ಕಂಪನಿಗಳಿಗಿಂತ ವಿಭಿನ್ನವಾಗಿ ಕೆಲಸ ಮಾಡುತ್ತವೆ. IT ಕ್ಷೇತ್ರದ ತಜ್ಞರು ಮತ್ತು ಉದ್ಯಮಿಗಳು ಅಟಾರ್ನಿ ಜನರಲ್ ರವರ ಈ ಕ್ರಮವನ್ನ ವಿಭಿನ್ನವಾಗಿ ನೋಡ್ತಿದ್ದಾರೆ. ಅವರ ಪ್ರಕಾರ IT ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಬಾಡಿ ಶಾಪ್ ಅನ್ನೋದು ಒಂದು ಸಾಮಾನ್ಯ ವ್ಯವಹಾರದ ಮಾದರಿ. ಇಲ್ಲಿ ಕಂಪನಿಯು ಒಂದು ಸಣ್ಣ ಕಚೇರಿಯನ್ನ ಹೊಂದಿರುತ್ತದೆ. ಕೆಲವೊಮ್ಮೆ ಮನೆಯಿಂದಲೇ ಕೆಲಸ ನಡೆಯಬಹುದು, ಆದರೆ ಅದರ ಉದ್ಯೋಗಿಗಳು ಬ್ಯಾಂಕ್ಗಳು ಅಥವಾ ಟೆಲಿಕಾಂ ಕಂಪನಿಗಳಂತಹ ದೊಡ್ಡ ಗ್ರಾಹಕರ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಾರೆ. ಟೆಕ್ಸಾಸ್ನಲ್ಲಿ TCS, ಇನ್ಫೋಸಿಸ್ ಮತ್ತು ವಿಪ್ರೋದಂತಹ ದೊಡ್ಡ ಭಾರತೀಯ IT ಕಂಪನಿಗಳು ಸಾವಿರಾರು ಅಮೆರಿಕನ್ನರಿಗೆ ಮತ್ತು ವಿದೇಶಿ ಉದ್ಯೋಗಿಗಳಿಗೆ ಕೆಲಸ ಕೊಟ್ಟಿವೆ. ಆದರೆ ಕೆನ್ ಪ್ಯಾಕ್ಸ್ಟನ್ ರವರ ಈ ಗುರಿ ಇರೋದು ಸಣ್ಣ ಕನ್ಸಲ್ಟಿಂಗ್ ಕಂಪನಿಗಳ ಮೇಲೆ. ಈ ಕಂಪನಿಗಳು ಕೇವಲ ವೀಸಾ ಕೊಡಿಸಲು ಹಣ ಪಡೆಯುತ್ತವೆ ಮತ್ತು ಉದ್ಯೋಗಿಗಳ ವೇತನದಲ್ಲಿ ಪಾಲನ್ನ ಪಡೆಯುತ್ತವೆ ಅನ್ನೋದು ಅವರ ಆರೋಪ. ಭಾರತೀಯ ಇಂಜಿನಿಯರ್ಗಳ ಮೇಲೆ ಪರಿಣಾಮ. ಸೆನೆಟ್ ಚುನಾವಣೆಗೆ ನಡೆದಿದೆ ಪೈಪೋಟಿ. ಈ ತನಿಖೆಗೂ ಮುನ್ನವೇ ಟೆಕ್ಸಾಸ್ ಗವರ್ನರ್ ಗ್ರೆಗ್ ಅಬಾಟ್ ಅವರು ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದರು. ಅವರು ರಾಜ್ಯದ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಿಗೆ ಹೊಸ H1B ವೀಸಾ ಅರ್ಜಿಗಳನ್ನ 2027 ಮೇ 31ರವರೆಗೆ ಸ್ಥಗಿತಗೊಳಿಸುವಂತೆ ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸ್ತುತ ಕೆಲಸ ಮಾಡುತ್ತಿರುವ ವೀಸಾದಾರರ ಸಂಪೂರ್ಣ ವಿವರಗಳನ್ನ ಮಾರ್ಚ್ 27ರವರೆಗೆ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ. ಇದರಲ್ಲಿ ಉದ್ಯೋಗಿಯ ದೇಶ, ವೀಸಾ ಅವಧಿ ಮತ್ತು ಅಮೆರಿಕನ್ನರಿಗೆ ಮೊದಲು ಉದ್ಯೋಗ ನೀಡಲು ಕಂಪನಿಗಳು ಯಾವ ಪ್ರಯತ್ನಗಳನ್ನ ಮಾಡಿವೆ ಎಂದು ಮಾಹಿತಿಯನ್ನ ಕೇಳಲಾಗಿದೆ. ಇದು ಟೆಕ್ಸಾಸ್ನಲ್ಲಿ H1B ವೀಸಾ ಮೂಲಕ ಕೆಲಸ ಮಾಡುತ್ತಿರುವವರಿಗೆ ಎಚ್ಚರಿಕೆಯ ಬೆಳವಣಿಗೆಯಾಗಿದೆ. ಈ ಇಡೀ ಬೆಳವಣಿಗೆಯ ಹಿಂದೆ ಅಮೆರಿಕದ ಚುನಾವಣೆ ಮತ್ತು ಟೆಕ್ಸಾಸ್ನ ರಿಪಬ್ಲಿಕನ್ ಪಕ್ಷದೊಳಗಿನ ಗುದ್ದಾಟವಿದೆ.
ಕೆನ್ ಪ್ಯಾಕ್ಸ್ಟನ್ ರವರು 2020 ಮಾರ್ಚ್ನಲ್ಲಿ ನಡೆಯಲಿರುವ ಸೆನೆಟ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಪ್ರಸ್ತುತ ಸೆನೆಟರ್ ಆಗಿರುವ ಜಾನ್ ಕಾರ್ನಿನ್ ವಿರುದ್ಧ ಕಣಕ್ಕಿಳಿಯುತ್ತಿದ್ದಾರೆ. ಪ್ಯಾಕ್ಸ್ಟನ್ ರವರು ತಮ್ಮನ್ನು ತಾವು ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಫಸ್ಟ್ ಮತ್ತು ಮಾಗಾ ತತ್ವದ ಕಟ್ಟ ಬೆಂಬಲಿಗ ಎಂದು ಗುರುತಿಸಿಕೊಳ್ಳುತ್ತಿದ್ದಾರೆ. ಸೆನೆಟರ್ ಜಾನ್ ಕಾರ್ನಿನ್ ಅವರನ್ನ ವಲಸೆಯ ವಿಷಯದಲ್ಲಿ ಮೃದು ಧೋರಣೆ ಹೊಂದಿರುವವರು ಎಂದು ಟೀಕಿಸುತ್ತಿದ್ದಾರೆ. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಪ್ಯಾಕ್ಸ್ಟನ್ ಮತ್ತು ಕಾರ್ನಿನ್ ನಡುವೆ ಭಾರೀ ಪೈಪೋಟಿ ಇದೆ. ವಲಸೆ ಮತ್ತು ವೀಸಾ ವಿಷಯದಲ್ಲಿ ಕಠಿಣ ನಿಲುವು ತೆಗೆದುಕೊಳ್ಳುವ ಮೂಲಕ ಪ್ಯಾಕ್ಸ್ಟನ್ ರವರು ಅಮೆರಿಕದ ಸಂಪ್ರದಾಯವಾದಿ ಮತದಾರರನ್ನು ಸೆಳೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗಾಗಿ ಈ H-1B ತನಿಖೆಯು ಕೇವಲ ಕಾನೂನು ಕ್ರಮ ಮಾತ್ರ ಅಲ್ಲ, ಇದೊಂದು ರಾಜಕೀಯ ತಂತ್ರಗಾರಿಕೆ ಕೂಡ ಆಗಿದೆ. ಕೊನೆಯದಾಗಿ ಹೇಳಬೇಕೆಂದ್ರೆ, ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾ ಬಿಟ್ಟರೆ ಅತಿ ಹೆಚ್ಚು H-1B ವೀಸಾ ಅನುಮೋದನೆ ಪಡೆಯುವ ರಾಜ್ಯ ಟೆಕ್ಸಾಸ್. ಈಗ ಅಲ್ಲಿನ ಸರ್ಕಾರವೇ ಈ ವೀಸಾಗಳ ವಿರುದ್ಧ ತಿರುಗಿ ಬಿದ್ದಿರುವುದು ಭವಿಷ್ಯದಲ್ಲಿ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸವಾಲಾಗಬಹುದು. ಇದು ಕೇವಲ ಟೆಕ್ಸಾಸ್ನ ಪ್ರಶ್ನೆಯಲ್ಲ, ಇಡೀ ಅಮೆರಿಕದಾದ್ಯಂತ H-1B ವೀಸಾ ನಿಯಮಗಳು ಇನ್ನು ಮುಂದೆ ಕಠಿಣವಾಗಲಿವೆ ಅನ್ನೋ ಮುನ್ಸೂಚನೆ ಕೊಡ್ತಿದೆ. ಟ್ರಂಪ್ ಆಡಳಿತದಿಂದಲೂ ಪ್ರಾಜೆಕ್ಟ್ ಫೈರ್ವಾಲ್ ಹೆಸರಿನಲ್ಲಿ ಇಂತಹದ್ದೇ ತನಿಖೆಗಳು ನಡೆಯುತ್ತಿವೆ. ಈ ಎಲ್ಲ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.